ನಮಸ್ತೆ, ವೆಲ್ಕಮ್ ಟು ಮೈ ಲೈಫ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತೇರಿದೆ, ಹಾಗಾಗಿ ತೇರು ನೋಡೋಕ್ಕೆ ಅಂತ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಆಲ್ರೆಡಿ ಪಾಪು ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದಾರೆ. ಇನ್ನೇ ನಾನು ಅತ್ತೆ ಅಜ್ಜಿ ಹೊರಡಬೇಕು. ಹಾಗೆ ನನ್ನ ನಾದಿನಿ ಕೂಡ ಬರ್ತಾರೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆಗಿದೆ ಆಲ್ರೆಡಿ 9 ಗಂಟೆ ಆಗ ಹೊರಟಿದ್ದೀವಿ. ಏನು ಮಾಡ್ತಿದ್ಯಮ್ಮ? ಅದಕ್ಕೆ ನಾನು ಮಾಡಲ್ಲ ಅಂದಿದ್ದು. ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಆದರೆ ಅಷ್ಟೇನೋ ಅನ್ಸಲ್ಲ. ಅವ್ರ ತಾತ ಜೊತೆಗಿದ್ದಾನೆ ಅಂತ. ಇಲ್ಲಿ ಸಿಗ್ತಾ ಒಂದು ಅಲ್ಲೆಲ್ಲ ಹೆಂಗೆ ಹೊಡೆದ್ರತ್ತ. ತುಂಬಾ ಬಿಸಿಲಿತ್ತು. ನಮ್ಮ ಪಾಪು ಬೇರೆ ಪದೇ ಪದೇ ನೀರು ಕೇಳ್ತಾ ಇದ್ರು. ಅವ್ರಿಗೂ ನೀರು ಕುಡಿಸ್ಬಿಟ್ಟು ಎಲ್ಲರೂ ಕೂಡ ಐಸ್ ಕ್ರೀಮ್ ತಿನ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ವಿ. ಅಷ್ಟೊಂದು ಬಿಸಿಲಿತ್ತು, ಅಷ್ಟೊಂದು ದಾಹ ಕೂಡ ಆಗ್ತಾಯಿತ್ತು. ಹಾಗಾಗಿ ಅಂತ ಹಸ್ಬೆಂಡು ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹೋಗಿದ್ರು. ಹಾಗಾಗಿ ಎಲ್ಲರೂ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ. ನಮ್ಮ ಪಾಪುಗೆ ಬೇಗ ಬಿಡಿಸ್ಕೊಡ್ಬೇಕು, ನೀರು ಹಠ ಮಾಡ್ತಿದ್ರು. ಹಾಗಾಗಿ ಕೋನ್ ಐಸ್ ಲೆಕ್ಕದಲ್ಲ ಐಸ್ ಕ್ರೀಮ್ ತಿನ್ನಿಸ್ತದೆ. ಒಂದು ಗೋಳ ಆಗ್ಬಿಡ್ತು. ಏಕೆಂದರೆ ಫುಲ್ ಬಟ್ಟೆ ತುಂಬ ಮಾಡ್ಕೊಳ್ತಾರೆ, ಹಾಗೆ ಬಾಯಿ ತುಂಬ ಗಲೀಜು ಮಾಡ್ಕೊಳ್ತಾರೆ ಅಂತ ತಿನ್ಸೋಕೆ ಹೋದರೆ ಎಷ್ಟು ಹಠ ಮಾಡ್ತಿದ್ದಾರೆ. ನಾನೇ ತಿಂತೀನಿ ಅಂತಿದ್ರು. ಸರಿ ಆಯಿತು ನೀವೇ ತಿನ್ನಿ ಅಂತ ಕೊಟ್ಟರೆ, ಕಡ್ಡಿ ಐಸ್ ಕ್ರೀಮ್ ಕೊಟ್ಟರೆ ಅದು ಬೇಡ, ನಮಗಿದು ಕೋನ್ ಐಸ್ ಕ್ರೀಮೇ ಬೇಕು ಅಂತ ಇಸ್ಕೊಂಡಿದ್ದಾರೆ ನೋಡ್ಬೋದು. ಹಾಗಾಗಿ ಐಸ್ ಕ್ರೀಮ್ ತಿನ್ನಿಸ್ತಿದ್ದೆ. ಸಖತ್ ದಾಹ ಕೂಡ ಆಗ್ತಿತ್ತಲ್ವ. ಹಾಗಾಗಿ ನೋಡಿ ವಿಡಿಯೋ. ಹಾಗೆ ತೇರು ನೋಡಿದ ತಕ್ಷಣ ರಂಗನಾಥ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದರೆ ನಮ್ಮ ಪಾಪ ಹಠ ಮಾಡ್ತಿದ್ರು ಅಂತ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿ ಅಲ್ಲಿ ಕೂಡಿಸ್ಬಿಟ್ಟು ಬಂದಿದ್ದೀನಿ. ಇನ್ನೇನು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಹೋಗೋಣ ಅಂತ ಹೇಳಿ.
ಅವ್ನು ಕೂಡ ಅಷ್ಟೇ ತೇರೆಳಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಲ್ಲಿ ನಿಲ್ಲಿಸ್ಕೊಂಡು ತೇರು ಮುಂದಕ್ಕೆ ಬರಬೇಕಲ್ವ, ಹಾಗಾಗಿ ಎಳೆಯೋಕ್ಕೆ ಅಂತ ಅವನು ಕೂಡ ಕರ್ಕೊಂಡು ಹೋಗಿದ್ದಾರೆ. ನೋಡ್ಬೋದು ಎಷ್ಟು ಚೆಂದ ತೇರು ಎಳಿತಿದ್ದೆ ನಮ್ಮ ಪಾಪು ಕೂಡ. ಕೆಲವೊಂದು ಮೂಮೆಂಟ್ಸ್ಗಳೇ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅನಿಸುತ್ತೆ. ಹಾಗಾಗಿ ತುಂಬ ವಿಜೃಂಭಣೆಯಿಂದ ಕೂಡ ರಥೋತ್ಸವ ನಡೀತಾ ಇತ್ತು. ಇವತ್ತು ಹಬ್ಬದ ಕೊನೆಯ ದಿನ ಕೂಡ ಆಗಿತ್ತು. ತುಂಬ ಅದ್ದೂರಿಯಾಗಿತ್ತು ಹಬ್ಬ ಕೂಡ. ಸುತ್ತರಿಲ್ಲ ಅಂತ ಬಿಟ್ಬಿಟ್ಟಿನಿ, ಸುತ್ತಾರ್ಕಂತ ಇರಲಿ ದೇವರಿಗೆ ಸುತ್ತರಿತಾರಲ್ಲ. ಒಂದು ರೌಂಡ್ ತೇರು ಸುತ್ತೋಡ್ತಾರಲ್ಲ, ಏಕೆ ಸೀರೆಲ್ಲ